ಓಂ ಶಾಂತಿ. ಡೇಟ್ ಆಗಿದೆ 2 ಏಪ್ರಿಲ್ 1972. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಮಹಿಮಾ ಯೋಗ್ಯ ಕೈಸೆ ಬನೆ. ಮಹಿಮೆಗೆ ಯೋಗ್ಯ ಆಗಬೇಕು ಅಂತಂದರೆ ಹೇಗೆ? सदा उपराम अवस्था में रहने के लिए विशेष किन 2 बातों की आवश्यकता है? ಯಾವಾಗಲೂ ಉಪರಾಮ್ ಅವಸ್ಥಾದಲ್ಲಿ ಇರಬೇಕಾದ್ರೆ ವಿಶೇಷವಾಗಿ ಯಾವ 2 ಮಾತುಗಳ ಅವಶ್ಯಕತೆ ಇದೆ? ಸದಾ ಉಪರಾಮ್ ಅಂದರೆ ಯಾವಾಗಲೂ ತಂದೆ ಹತ್ರನೇ ಇರೋದು. ಆ ಅವಸ್ಥೆಯಲ್ಲಿ ಇರಬೇಕು ಅಂತಂದರೆ ವಿಶೇಷವಾಗಿ ಯಾವ 2 ಮಾತುಗಳ ಅವಶ್ಯಕತೆ ಇದೆ? क्योंकि वर्तमान समय उपराम अवस्था में रहने के लिए हर एक नंबरवार पुरुषार्थ कर रहा है. ನಮ್ಮ ಪುರುಷಾರ್ಥ ಯಾವುದಕ್ಕಾಗಿದೆ? ಯಾಕೆ ಪುರುಷಾರ್ಥ ಮಾಡ್ತೀವಿ? ಪರಮಾತ್ಮನ ಹತ್ರ ಹೋಗುವ ಪುರುಷಾರ್ಥ ಮಾಡ್ತಾ ಇದ್ದೀವಲ್ಲ ನಾವು. ಅದಕ್ಕಾಗಿ ನಂಬರ್ವಾರ್ ಪುರುಷಾರ್ಥ ಮಾಡ್ತಾ ಇದ್ದೀವಿ. ವಹ 2 ಬಾತೆ ಕೌನ್ಸಿ ಅವಶ್ಯಕ ಹೇ? ಆ ಯಾವ 2 ಮಾತುಗಳ ಅವಶ್ಯಕತೆ ಇದೆ? जिससे सहज ही उपराम स्थिति में स्थित हो सकते हो. ಆ 2 ಮಾತುಗಳಿಂದ ಸಹಜವಾಗಿ ಉಪರಾಮ ಸ್ಥಿತಿಯಲ್ಲಿ ಇರಬಹುದು. याद तो है लेकिन उनमें भी 2 बातें कौन सी है? वह सुनाओ. ನೆನಪಂತೂ ಮಾಡ್ತಿದ್ದೀರಾ ಭಗವಂತಂದು, ಬಾಬಂದು, ಆದರೆ ಅದರಲ್ಲಿ 2 ಮಾತುಗಳು ಯಾವುವು ಹೇಳಿ. 2 ಬಾತೆ 2 ಶಬ್ದೋ ಮೇ ಸುನಾವ್. 2 ಮಾತುಗಳನ್ನು 2 ಶಬ್ದಗಳಲ್ಲಿ ಹೇಳಿ. ಅಭಿ ತೋ ಸಾರೆ ಜ್ಞಾನ ಕೆ ವಿಸ್ತಾರ ಕೋ ಸಾರ ರೂಪ ಮೇ ಲಾನಾ ಹೈ. ಈಗಂತೂ ವಿಸ್ತಾರವಾಗಿ ಜ್ಞಾನವನ್ನು ಕೇಳಿದ್ದೀರಾ, ಈಗ ಅದನ್ನೇನು ಮಾಡಬೇಕಾಗಿದೆ? ಸಂಕ್ಷಿಪ್ತ ರೂಪದಲ್ಲಿ ತಗೊಂಡು ಬರಬೇಕಾಗಿದೆ. ಶಕ್ತಿಯ ವಿಸ್ತಾರ ಕೋ ಸಾರ ಮೇ ಸಹಜ ಕರ್ ಸಕ್ತಿ ಹೈ. ನೀವೆಲ್ಲ ಏನಾಗಿದ್ದೀರಿ? ಶಕ್ತಿಯರು. ವಿಸ್ತಾರವಾಗಿರೋದನ್ನು ಸಂಕ್ಷಿಪ್ತದಲ್ಲಿ ತಗೊಂಡು ಬರೋಕ್ಕಾಗ್ತದೇನು? ಅಪನೇ ಅನುಭವ ಸೇ ಸುನಾವ್. ನಿಮ್ಮ ಅನುಭವದಿಂದ ಹೇಳಿ. ಬಾಬಾ ಪಾಯಿಂಟ್ಸ್ ಹೇಳಿದ್ದಾರೆ ಮಾಡಿದ್ದಾರೆ ಅಂತಲ್ಲ, ವಿಸ್ತಾರವನ್ನು ಸಾರ ರೂಪದಲ್ಲಿ ಹೇಗೆ ತಗೊಂಡು ಬರ್ತೀರಾ? ಉಪರಾಮ್ ಅವಸ್ಥಾ ವ ಸಾಕ್ಷೀಪನ್ ಕಿ ಅವಸ್ಥಾ ಬಾತ್ ತೋ ಏಕ್ ಹಿ ಹೇ. ಉಪರಾಮ್ ಅವಸ್ಥಾ ಅಂದರೂ ಒಂದೇ, ಸಾಕ್ಷಿಯಾಗಿರೋದು ಅಂದರೂ ಒಂದೇ ಅಂತ ಹೇಳ್ತಾರೆ ಬಾಬಾ. उसके लिए 2 बातें यही ध्यान में रहे. एक तो मैं आत्मा महानात्मा हूँ. ಆ 2 ಶಬ್ದಗಳು ಯಾವುವು? ಒಂದು, ನಾನು ಮಹಾನಾತ್ಮ ಆಗಿದ್ದೀನಿ. दूसरा, मैं आत्मा अब इस पुरानी सृष्टि में व इस पुराने शरीर में मेहमान हूँ. ನಾನಾತ್ಮ ಈ ಹಳೆಯ ಜಗತ್ತು, ಹಳೆಯ ಶರೀರದಲ್ಲಿ ನಾನೇನಾಗಿದ್ದೀನಿ? ಅತಿಥಿಯಾಗಿದ್ದೀನಿ, ಗೆಸ್ಟ್ ಆಗಿದ್ದೀನಿ. इन दोनों स्मृति में रहने से स्वतः और सहज ही जो भी कमजोरियाँ व लगाव के कारण उपराम स्थिति न रह आकर्षण में आ जाते हैं, वह आकर्षण समाप्त हो उपराम हो जाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಈ 2 ಮಾತುಗಳನ್ನು ಸ್ಮೃತಿನಲ್ಲಿ ಇಟ್ಕೊಳ್ಳೋದರಿಂದ ಸ್ವತಃ ಮತ್ತು ಸಹಜವಾಗಿ ಏನು ಕಮ್ಜೋರಿಗಳಿದ್ವು, ಲಗನ್ ಇತ್ತು ಅಂದರೆ ಎಳೆತ ಇತ್ತು, ಹಳೆಯ ಜಗತ್ತಿನ ಸೆಳೆತ ಇತ್ತು, ಅದರ ಕಾರಣದಿಂದ ನಿಮಗೇನಾಗ್ತಿದ್ದಿಲ್ಲ? ಉಪರಾಮ ಸ್ಥಿತಿ ಆಗೋಕ್ಕಾಗ್ತಿದ್ದಿಲ್ಲಲ್ಲ. ಅದಕ್ಕಾಗಿ ಅದರಲ್ಲಿ ಆಕರ್ಷಣದಲ್ಲಿ ಬಂದು ಆ ಆಕರ್ಷಣವನ್ನು ಸಮಾಪ್ತಿ ಮಾಡಿ ಉಪರಾಮ ಆಗಿಬಿಡ್ತೀರಾ. ಯಾವಾಗ? ಮೇ ಮಹಾನಾತ್ಮ ಹೂ, ಮೇ ಇಸ್ ಶರೀರ್ ಮೇ ಮೆಹಮಾನ್ ಹೂ. ನಾನು ಮಹಾನಾತ್ಮ ಆಗಿದ್ದೀನಿ, ನಾನಾತ್ಮ ಈ ದೇಹದಲ್ಲಿ ಅತಿಥಿಯಾಗಿದ್ದೀನಿ. ಈ 2 ಮಾತುಗಳು ಇದ್ದರೆ, ಸ್ಮೃತಿ ಇದ್ದರೆ ನೀವೇನಾಗ್ತೀರಾ? ಉಪರಾಮ ಆಗ್ತೀರಾ. ಅಂದರೆ ಹಳೆಯ ಜಗತ್ತಿಂದ ಭಿನ್ನ ಆಗ್ತೀರಾ, ಬಾಬನ ಜೊತೆಗೆ ಸಮೀಪಿರ್ತೀರಾ. ಮಹಾನ್ ಸಮझने से जो साधारण कर्म व साधारण संकल्प व संस्कारों के वश चलते हैं, वह सभी अपने को महान आत्मा समझने से ಪರಿವರ್ತನ ಹೋ ಜಾತೆ ಹೇ. ಬಾಬಾ ಹೇಳ್ತಾರೆ, ನಾನು ಮಹಾನಾತ್ಮ ಅಂತ ತಿಳ್ಕೊಳ್ಳೋದ್ರಿಂದ
ಸಾಧಾರಣ ಕರ್ಮ, ಸಾಧಾರಣ ಸಂಕಲ್ಪ, ಸಾಧಾರಣ ಸಂಸ್ಕಾರಗಳು ಏನಾಗ್ತವೆ, ಸಮಾಪ್ತಿಯಾಗಿ ಮಹಾನ್ ಆತ್ಮ ಅನ್ನೋದ್ರಿಂದ ಏನಾಗ್ತದೆ, ಅದೆಲ್ಲ ಪರಿವರ್ತನೆ ಆಗ್ತದೆ. ಮಹಾನ್ ಕರ್ಮ ಆಗ್ತದೆ, ಮಹಾನ್ ಸಂಕಲ್ಪಗಳು ಸೃಷ್ಟಿಯಾಗ್ತವೆ ನಮ್ಮ ಮನಸ್ಸಿನಲ್ಲಿ. ಅದನ್ನು ಹೇಳ್ತಾರೆ ಬಾಬಾ. ಇದರಿಂದ ಮೇ ಮಹಾನ್ ಆತ್ಮ ಹೂँ. ಅದಕ್ಕೆ ಸೂರಜ್ ಭಾಯ್ ಭಾಳ ಪ್ರಾಕ್ಟೀಸ್ ಮಾಡಿಸ್ತಾರೆ ಅದನ್ನು. ನಾನು ಮಾಸ್ಟರ್ सर्वशक्तिमान हूँ, मैं महान आत्मा हूँ. इसलिए बाबा ಹೇಳ್ತಾರೆ, स्मृति महान की होने के कारण संस्कार व संकल्प व बोल व कर्म सभी चेंज हो जाते हैं. ನಾನು ಮಹಾನ್ ಆತ್ಮ ಅನ್ನೋ ಸ್ಮೃತಿ ಇರುವುದರ ಕಾರಣ ಸಂಸ್ಕಾರ, ಸಂಕಲ್ಪ, ಮಾತು, ಕರ್ಮ ಎಲ್ಲವೂ ಪರಿವರ್ತನೆ ಆಗ್ತದೆ, ಚೇಂಜ್ ಆಗ್ತದೆ. इसलिए सदैव महान और मेहमान समझकर चलने से वर्तमान में और भविष्य में और फिर भक्ति मार्ग में भी महिमा योग्य बन जाएंगे. ಬಾಬಾ ಹೇಳ್ತಾರೆ, ಸದೈವ ಯಾವಾಗಲೂ ನಾನು ಮಹಾನ್ ಮತ್ತು ಮೆಹಮಾನ್, ನಾನು ಆತ್ಮ ಮಹಾನ್, ನಾನು ಅತಿಥಿ ಅಂತ ತಿಳ್ಕೊಳ್ಳೋದ್ರಿಂದ ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲಿ ಭಕ್ತಿ ಮಾರ್ಗದಲ್ಲಿ ನೀವು ಏನಾಗ್ಬಿಡ್ತೀರಾ, ಮಹಿಮೆಗೆ ಯೋಗ್ಯರಾಗ್ತೀರಾ. ಅಗರ್ ಮೆಹಮಾನ್ ವ ಮಹಾನ್ ನಹೀ ಸಮಜ್ತೆ तो महिमा योग्य भी नहीं बन सकते. महिमा सिर्फ भक्ति में नहीं होती, लेकिन सारा कल्प किस न किस रूप में महिमा योग्य बनते हो. ನಿಮ್ಮ ಮಹಿಮೆ ಕೇವಲ ಭಕ್ತಿ ಮಾರ್ಗದಲ್ಲಿ ಆಗೋದಿಲ್ಲ, ಇಡೀ ಕಲ್ಪದಲ್ಲೂ ಯಾವುದಾದರೂ ಒಂದು ರೂಪದಲ್ಲಿ ನೀವು ಏನಾಗ್ಬಿಡ್ತೀರಾ, ಮಹಿಮೆಗೆ ಯೋಗ್ಯರಾಗ್ತೀರಾ. सतयुग में जो महान अर्थात विश्व के महाराजन व महारानी बनते हैं. ಸತ್ಯುಗದಲ್ಲಿ ಮಹಾನ್ ಅಂತಂದ್ರೇನು, ಇಡೀ ವಿಶ್ವದ ಮಹಾರಾಜನ್, ಬರೀ ರಾಜ ಅಲ್ಲ, ಮಹಾರಾಜ ಮಹಾರಾಣಿ ಆಗ್ತೀರಾ. ತೋ ಪ್ರಜಾ ದ್ವಾರ ಮಹಿಮಾ ಯೋಗ್ಯ ಬಂತೆ ಹೇ. ಸತ್ಯುಗದಲ್ಲೇ ಏನು ಮಾಡ್ತಾರೆ, ಮಹಾರಾಜ ಮಹಾರಾಣಿದು ಗಾಯನ ಮಾಡ್ತಾರೆ ಪ್ರಜೆಗಳು, ಅಲ್ಲಿನೂ ಮಹಿಮಾ ಯೋಗ್ಯ ಆಗ್ತೀರಾ. और संगम युग में जो महान कर्तव्य करके दिखलाते हैं, तो ब्राह्मण परिवार द्वारा भी और अन्य आत्माओं द्वारा भी महिमा के योग्य बनते हैं. ಎಲ್ಲ ದಾದಿಗಳ ವರ್ಣನೆ ಮಾಡ್ತೀವಲ್ಲ, ಮಮ್ಮನ ವರ್ಣನೆ ಮಾಡ್ತೀವಿ, ಬ್ರಹ್ಮಬಾಬನ ವರ್ಣನೆ ಮಾಡ್ತೀವಿ. ಯಾರು ಮಾಡ್ತೀವಿ? ನಾವು ಬ್ರಾಹ್ಮಣ ಆತ್ಮಗಳೇ ಗುಣಗಾನ ಮಾಡ್ತೀವಲ್ಲ, ಮಹಿಮೆ ಮಾಡ್ತೀವಿ. तो सिर्फ इस समय मेहमान और महान आत्मा समझने से, ಈ ಒಂದು ಸಂಗಮಯುಗದಲ್ಲಿ ನಾವು ಎಷ್ಟು ದಿವಸ ಬಂದಿದ್ದೀವಿ, ಅಷ್ಟು ದಿನ ನಾವು ಮಹಾನ್ ಅಂತ ತಿಳ್ಕೊಂಡು, ಮೆಹಮಾನ್ ಅಂತ ತಿಳ್ಕೊಂಡಿದ್ರೆ ನಮ್ಮ ಮಹಿಮೆ ಇಡೀ ಕಲ್ಪದಲ್ಲಿ ಮಹಿಮಾ ಯೋಗ್ಯ ಆಗ್ತೀವಿ. ಹರ್ ಕರ್ಮ್ ಅವ್ರ ಸಂಕಲ್ಪ ಕೋ ಚೆಕ್ ಕರೋ ಕಿ ಮಹಾನ್ ಹೇ. ನಮ್ಮ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಕರ್ಮ ಶ್ರೇಷ್ಠ ಇದೆ ಏನು ಚೆಕ್ ಮಾಡ್ಕೊಳ್ಳಿ. ಬಾಬಾ ಹೇಳ್ತಾರೆ, ತೋ ಫಿರ್ ಅಟ್ಯಾಚ್ಮೆಂಟ್ ಖತಮ್ ಹೋ ಜಾಯೇಗಿ. ಮೆಹಮಾನ್ ಅಂತ ತಿಳ್ಕೊಂಡ್ರೆ ಏನಾಗ್ತದೆ, ಈಗ ಯಾರ್ದೋ ಮನೆಗೆ ಗೆಸ್ಟಾಗಿ ಹೋಗಿರ್ತೀವಿ, ಗೆಸ್ಟಾಗಿ ಹೋಗಿ ಅದು ಅದು ನಂದು ಮನೆ, ಇವರೆಲ್ಲ ನನ್ನವರು ಅಂತ ಅಂಟ್ಕೊಂಡು ಕೊಡ್ತೀವೇನು? ಇಲ್ಲ. ಹಾಗಾಗಿ ಅಲ್ಲಿದ್ದು ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರ ಮನೆಯಲ್ಲಿ ಏನೇನು ನಡೀತದೆ, ಏನೇನು ಆಗ್ತಿರ್ತದೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ? ನಾವಲ್ಲಿ ಮೆಹಮಾನ್ ಆಗಿದ್ದೀವಿ. ಹಾಗೆ ಇಲ್ಲಿನೂ ಕೂಡ ಏನು, ನಾವು ಮೆಹಮಾನ್ ಅಂತ ತಿಳ್ಕೊಂಡ್ರೆ ಅಟ್ಯಾಚ್ಮೆಂಟ್ ಖತಮ್ ಆಗಿಬಿಡ್ತದೆ. मेहमान सिर्फ इस सृष्टि में भी नहीं, लेकिन इस शरीर रूपी मकान में भी मेहमान हो. ಅತಿಥಿ ಅಂತಂದರೆ ಆ ಮನೆಯೊಳಗಷ್ಟೇ ಅತಿಥಿ ಅಲ್ಲ, ಈ ಸೃಷ್ಟಿನಲ್ಲಿ ಅತಿಥಿ ಅಲ್ಲ, ಇದರಲ್ಲಿನೂ ನಾನು ಏನಾಗಿದ್ದೀನಿ, ಅತಿಥಿ. ಈ ದೇಹದಲ್ಲಿನೂ ಕೂಡ ನಾನು ಸ್ವಲ್ಪ ದಿನ ಇರೋಕ್ಕೆ ಬಂದಿರುವಂಥವನು. देह के भान की जो आकर्षण होती है, वह स्मृति के रूप में जो संस्कार रुके हुए हैं, वह बहुत ही सहज ಬಿಟ್ಟು ಸಕ್ತೆ ಹೇ. ಯಾವಾಗ ನಾನು ಈ ದೇಹದಲ್ಲಿ ಮೆಹಮಾನ್ ಅಂತ ತಿಳ್ಕೊತಿದ್ದೀನಿ, ಆಕರ್ಷಣೆಗಳಿಂದ, ಸ್ಮೃತಿಯಿಂದ, ಅವೆಲ್ಲ ಸಂಸ್ಕಾರಗಳೇನು ಇದಾವಲ್ಲ ಹಳೆಯು, ಅದು ಎಲ್ಲದರಿಂದ ಸಹಜವಾಗಿ ಏನಾಗ್ಬಿಡ್ತೀವಿ, ನಾವು ಭಿನ್ನ ಆಗಿಬಿಡ್ತೀವಿ, ದೂರ ಬಂದುಬಿಡ್ತೀವಿ. ಜಬ್ ಅಪನೆ ಕೋ ಮೆಹಮಾನ್ ಸಮझेंगे, ಅದೆಲ್ಲ ಯಾವಾಗ ಆಗ್ತದೆ, ತಮ್ಮನ್ನು ತಾವು ಅತಿಥಿ ಅಂತ ತಿಳ್ಕೊಂಡಾಗ. ಬಾಬಾ ಹೇಳ್ತಾರೆ, कोई आपका मकान है, आप उसको कारणे अकारणे बेच देते हो, बेच दिया
तो फिर अपनापन चला गया. ಯಾವುದೋ ಕಾರಣದಿಂದ ನಾವು ಮನಿ ಮಾರ್ತೀವಿ, ಏನೋ ಸಮಸ್ಯೆ ಆಯಿತು, ಮನಿ ಮಾರಿದಾಗ ಏನಾಗ್ಬಿಡ್ತು, ಬುದ್ಧಿನಲ್ಲಿ ಅದು ನನ್ನ ಮನಿ ಅಲ್ಲ ಅಂತ ಇರ್ತದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, तो फिर अपनापन चला गया, फिर भले उसी स्थान पर रहते भी हो लेकिन मेहमान समझ कर रहेंगे. ಮನಿ ಮಾರಿ ಮತ್ತು ಅಲ್ಲೇ ಇದ್ರೂ ಕೂಡ ನಮಗೇನಿರ್ತದೆ, ಇದು ನನ್ನ ಮನಿ ಅಲ್ಲ, ನಾನಿಲ್ಲಿದ್ದೀನಿ, ಸ್ವಲ್ಪ ದಿವಸದ ಮಟ್ಟಿಗೆ ಇಲ್ಲಿದ್ದೀನಿ ಅಂತ ತಲಾಗಿರ್ತದೆ, ಬಾಡಿಗೆ ಇದ್ದೀನಿ. तो अपना समझ रहने में और मेहमान समझ रहने में कितना फ़र्क हो जाता है. ಇದು ನಂದೈತಿ ಅಂತ ಇರೋದಕ್ಕೂ ಇದರಲ್ಲಿ ನಾನು ಮೆಹಮಾನ್ ಅದೀನಿ ಅಂತ ಅನ್ನೋದಕ್ಕೂ ಏನಿದೆ, ವ್ಯತ್ಯಾಸ ಇದೆ. तो यह शरीर जिसको समझते थे कि मैं शरीर हूँ, ಮೊದಲೇನು ತಿಳ್ಕೊಂಡಿದ್ವಿ, ಇದೇ ನಾನಂತ ತಿಳ್ಕೊಂಡಿದ್ವಿ. अभी इसको ऐसा समझो कि यह मेरा नहीं. ಈಗ ಹಿಂಗೆ ತಿಳ್ಕೋಬೇಕು, ಇದು ನಂದು ಅಲ್ಲ. ಅಭಿ ಮೇರಾ ಕಹೆಂಗೆ, ಈಗ ದೇಹ ನಂದು ಅಂತ ಹೇಳ್ತೀರೇನು ಅಂತ ಕೇಳ್ತಾರೆ ಬಾಬಾ. ಅಭಿ ಯಹ ಶರೀರ ಆಪ್ಕಾ ನಹಿ ರಹಾ, ಈ ದೇಹ ನಿಮ್ದಲ್ಲ, ಯಾಕೆ ಸತ್ತು ಬಿಟ್ಟಿದ್ದೀರಾ ನೀವೀಗ, ಮರ್ಜೀವಾಗಿದ್ದೀವಲ್ಲ ನಾವು, ಮರ್ಜೀವ ಹೋ ಗಯೇ ಹೋ, ತೋ ಮೇರಾ ಶರೀರ ಭೀ ನಹಿ. ಈ ದೇಹ ಸತ್ತಾಗ ಹೆಂಗಿರ್ತದೆ ಶವ, ಅದಕ್ಕೆ ಮಣ್ಣು ಕೊಡಕ್ಕೆ ಹೋಗ್ಬೇಕಂತ ಹೇಳ್ತಾರೆ. ಮಣ್ಣು ಕೊಡಕ್ಕೆ ಯಾಕೆ ಹೋಗಬೇಕು, ನಮಗೂ ವೈರಾಗ್ಯ ಬರ್ತದೆ, ನಾನು ಒಂದು ದಿವಸ ಹಿಂಗೆ ಹೋಗ್ತೀನಿ. ಈಗ ಆತ್ಮ ಆ ಶರೀರ ಹೆಂಗೆ ಬಿಟ್ಟಿದೆಯೋ ಹಂಗೆ ನಾನು ಬಿಟ್ಟಿದ್ದೀನಿ, ಮುಂದೆ ಬಿಡೋ ಬದಲಿ ಹೀಗೆ ಬಿಟ್ಬಿಡೋದು. ಹೀಗೆ ಬಿಟ್ಟರೆ ಏನಾಗ್ತದೆ, ಈ ದೇಹದ ಆಕರ್ಷಣೆ ಅಭಿಮಾನ ಎಲ್ಲ ಸತ್ಬಿಡ್ತದೆ. ಬಾಬಾ ಹೇಳ್ತಾರೆ, अभी यह शरीर आपका नहीं रहा, जिससे मर्जीवा बने तो मेरा देह नहीं. तन अर्पण कर दिया वा मेरा समझती हो. ಈ ತನ್, ಈ ದೇಹ ಯಾರಿಗೆ ಅರ್ಪಣ ಮಾಡಿದ್ದೀವಿ, ಬಾಬಾಗೆ ಅರ್ಪಣ ಮಾಡಿದ್ದೀವಿ ಅಂತಂದರೆ ಇದನ್ನು ಯಾರ್ದು, ನಂದಂತಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಅಭಿ ಇಸ್ ಪುರಾನೆ ಶರೀರ್ ಕಿ ಆಯು ತೋ ಸಮಾಪ್ತ ಹೋ ಚುಕಿ. ಮರ್ಜೀವಾಗಿದ್ದೀವಿ ಅಂತಂದರೆ ಈ ದೇಹದ ಆಯುಷ್ಯ ಏನಾಗಿದೆ, ಮುಗಿದು ಹೋಗ್ಬಿಟ್ಟೈತಿ, ಆಯುಷ್ಯ ಇಲ್ಲ ಇದಕ್ಕೆ. ಯಹ ತೋ ಡ್ರಾಮಾನುಸಾರ ಈಶ್ವರ್ಯ ಕರ್ತವ್ಯ ಅರ್ಥ ಶರೀರ ಚಲ್ ರಹಾ ಹೈ. ಈ ದೇಹವನ್ನು ಯಾರು ಕಂಟ್ರೋಲ್ ತಗೊಂಡಾರ, ಈಗ ಈ ದೇಹ ನಮ್ಮ ಕಂಟ್ರೋಲ್ನಲ್ಲಿಲ್ಲ, ಯಾರ ಕಂಟ್ರೋಲ್ನಲ್ಲಿದೆ, ಬಾಬಾನ ಕಂಟ್ರೋಲ್ನಲ್ಲಿದೆ ಅಂತ ತಿಳ್ಕೋಬೇಕು. ಇಸ್ಲಿಯೇ ಆಪ್ ಅಭಿ ಯಹ ನಹಿ ಕಹ ಸಕ್ತಿ ಕಿ ಯಹ ಮೇರಾ ಶರೀರ್ ಹೇ. ಇನ್ಮೇಲೆ ಇದು ನನ್ನ ದೇಹ ಅಂತ ಅನ್ನಂಗಿಲ್ಲ, ಯಾರ್ದಿದೋ, ಇಸ್ ಶರೀರ್ ಮೇ ಭೀ ಮೇರಾಪನ್ ಖತಮ್ ಹೋ ಗಯಾ, ಇದೂ ನಂದಲ್ಲ ಅಂತ ಉಳ್ದದ್ದು ನಂದು ಹೆಂಗಾಗತ್ತೆ. अभी तो बाप ने आत्मा को कर्म करने के लिए यह टेम्पररी लोन के रूप में दिया है. ನೀವು ಆತ್ಮಗಳಿಗೆ ಈ ದೇಹವನ್ನು ಬಾಬಾ ಸ್ವಲ್ಪ ದಿವಸದ ಮಟ್ಟಿಗೆ ಏನು ಕೊಟ್ಟಿದ್ದಾರೆ, ಲೋನ್ ಕೊಟ್ಟಿದ್ದಾರೆ. ಸಾಲ ಇದು ದೇಹ, ಯಾರು ಸಾಲ ಕೊಟ್ಟಿದ್ದಾರೆ, ಬಾಬಾ ಸಾಲ ಕೊಟ್ಟಿದ್ದಾರೆ. ಸಾಲ ಅಂದರೆ ನಮ್ದಿರೋದಿಲ್ಲ ಅದು. ಬಾಬಾ ಹೇಳ್ತಾರೆ, ಅಭಿ ತೋ ಬಾಪ್ ನೆ ಆತ್ಮ ಕೋ ಕರ್ಮ ಕರ್ನೆ ಕೆ ಲಿಯೆ ಯಹ ಟೆಂಪರರಿ ಲೋನ್ ಕೆ ರೂಪ್ ಮೇ ದಿಯಾ ಹೈ. जैसे बाप समझते हैं मेरा शरीर नहीं, लोन लेकर कर्तव्य करने के लिए पाठ बजाते हैं. ಶಿವಬಾಬಾನು ಬ್ರಹ್ಮಾಂತನದಲ್ಲಿ ಬಂದೇನು ಹೇಳ್ತಾರೆ, ನಾ ಈ ದೇಹವನ್ನು ಏನು ಮಾಡಿದ್ದೀನಿ, ಲೋನ್ ತೊಗೊಂಡಿದ್ದೀನಿ. ಯಾಕೆ, ನಂದು ಏನಿದೆ, ಪಾರ್ಟ್ ಇದೆ. ಸಂಗಮಯುಗದಲ್ಲಿ ಬಾಬಂದು ಪಾತ್ರ ಇದೆ, ಅದಕ್ಕೆ ದೇಹ ಲೋನ್ ತೊಗೋಬೇಕಾಗ್ತದೆ. ತೋ ಆಪ್ ಭೀ ಬಾಪ್ ಸಮಾನ ಹೋದ, ನೀವೂ ಕೂಡ ತಂದೆಯ ಸಮಾನ ಆಗಿದ್ದೀರಿ ಅಂತಂದರೆ ಯಹ ದೇಹ ಸಮझेंगे तो सभी बातें आ जाएंगी. ಒಂದು ವೇಳೆ ನೀವು ಮೇರಾ ಶರೀರ ಸಮझेंगे तो, ಇದು ನನ್ನ ದೇಹ ಅಂದ ತಿಳ್ಕೊಂಡ್ರೆ ಮತ್ತೆಲ್ಲ ಮಾತುಗಳು ಬರ್ತಾವೆ. ಮೇರಾ ಶಬ್ದಕ್ಕೆ ಸಾಥ್ ಬಹುತ್ ಕುಚ್ ಹೇ, ನಂದು ಅನ್ನೋ ಶಬ್ದದ ಜೊತೆಗೆ ಭಾಳಿದೆ ಅಂತಾರೆ ಬಾಬಾ. ಮೇರಾಪನ್ ಹಿ ಖತಮ್ ತೋ ಉನ್ಕಿ ಕೈ ಸಾಥಿ ಭೀ ಖತಮ್ ಹೋ ಜಾಯೆಂಗೆ. ನಂದು ಅಂತ ಬಂದಾಗ ಎಲ್ಲ ಬರ್ತವೆ. ಏನೇನು ಬರ್ತವೆ, ನಂದು ದೇಹ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ತಂದೆ, ನನ್ನ ಆಸ್ತಿ, ನನ್ನ ಮನೆ, ಇವೆಲ್ಲ ಬಂದುಬಿಡ್ತಾವಲ್ಲ. ಯಾವಾಗ ನಂದು ಏನೂ ಇಲ್ಲ ಅಂತಂದಾಗ ಅವು ಯಾವು ನಂದು ಅಲ್ಲ, ಇಷ್ಟರೊಳಗೆ ಐತೆ ಅಂತಾರೆ ಬಾಬಾ. ನಂದು ನಂದಲ್ಲ,
ನಂದು ಅಂದರೆ ಈ ಕೆಸರೊಳಗೆ ಸಿಕ್ಕಾಕೊಂಡಂಗೆ, ನಂದಲ್ಲ ಅಂದರೆ ಉಪರಾಮ ಆಗಿಬಿಡ್ತೀರಾ. ಮೇರಾಪನ್ ಹಿ ಖತಮ್ ತೋ ಉನ್ಕೆ ಕೈ ಸಾಥಿ ಭಿ ಖತಮ್ ಹೋ ಜಾಯಂಗೆ, ಉಪರಾಮ್ ಹೋ ಜಾಯಂಗೆ. ಯಾವಾಗಿದು ಯಾವುದೂ ನಂದು ಅಲ್ಲ ಅಂತಂದಾಗ ಏನಾಗ್ಬಿಡ್ತೀರಾ, ಇದೆಲ್ಲ ಜಗತ್ತಿನಿಂದ ಭಿನ್ನ ಆಗಿಬಿಡ್ತೀರಾ. ಯಹ ಶರೀರ ಲೋನ್ ಲಿಯಾ ಹೇ ಈಶ್ವರ್ಯ ಕರ್ತವ್ಯಕ್ಕೆ ಲಿಯೇ, ಇದು ಸ್ಮೃತಿ ಇರಬೇಕು. ಈ ದೇಹ ಎದಕ್ಕೆ ತಗೊಂಡಿದ್ದೀನಿ ನಾನು? ಈಶ್ವರ್ಯ ಸೇವೆ ಮಾಡೋಕ್ಕೆ ಅಂತಾರೆ ಬಾಬಾ. ಅವ್ರ ಕೋಯಿ ಕರ್ತವ್ಯಕ್ಕೆ ಲಿಯೇ ಯಹ ಶರೀರ ನಹಿ ಹೇ. ಈ ದೇಹ ಬೇರೆ ಕೆಲಸ ಮಾಡೋದಕ್ಕಿಲ್ಲ, ಕೇವಲ ಈಶ್ವರ್ಯ ಸೇವೆ ಮಾಡೋದಕ್ಕಿದೆ. ऐसे अपने को मेहमान समझकर चलने से हर कर्म महान स्वतः ही होगा. ಈ ಥರ ಮೆಹಮಾನ್ ಅಂತ ತಿಳ್ಕೊಂಡು ನಡೆಯೋದ್ರಿಂದ ಪ್ರತಿಯೊಂದು ಕರ್ಮಗಳು ಏನಾಗ್ಬಿಡ್ತವೆ? ಮಹಾನ್ ಆಗಿಬಿಡ್ತವೆ, ಶ್ರೇಷ್ಠ ಆಗಿಬಿಡ್ತವೆ. जब शरीर ही अपना नहीं तो शरीर के संबंध में जो भी व्यक्तियाँ व वैभव है वह भी अपने नहीं रहे तो सदा ऐसा समझ कर चलो. ಯಾವಾಗ ದೇಹನೇ ನಂದಲ್ಲ, ದೇಹದ ಸಂಬಂಧಗಳು ನಂದಲ್ಲ, ವ್ಯಕ್ತಿನೂ ನನ್ನವರಲ್ಲ, ವೈಭವನೂ ನಂದಲ್ಲ ಅಂತಂದಾಗ ಯಾವಾಗಲೂ ಇದನ್ನು ತಿಳ್ಕೊಂಡು ಹೋಗೋದ್ರಿಂದ ಸದೈವ ಏನಿರ್ತದೆ? ನಶೆ ಇರ್ತದೆ, ನಶೆನಲ್ಲಿರ್ತೀರಾ ಅಂತ ಹೇಳ್ತಾರೆ ಬಾಬಾ. ಉನ್ಕೋ ಸ್ವತಃ ಹಿ ಅಪ್ನಾ ಘರ್ ಸ್ಮೃತಿ ಮೇ ರೆಹತಾ ಹೇ. ಯಾವಾಗ ಇದು ಯಾವುದು ನಂದಲ್ಲ ಅಂತಂದಾಗ ನಾನಾತ್ಮ ಮಹಾನಾತ್ಮ, ನಾನಿಲ್ಲಿ ಮೆಹಮಾನ್ ಆಗಿದ್ದೀನಿ ಅಂತಂದಾಗ ಆಟೋಮೆಟಿಕ್ಕಾಗಿ ಏನು ನೆನಪು ಬರ್ತದೆ? ನನ್ನ ಸ್ವಂತ ಮನೆ ನೆನಪು ಬರ್ತದೆ. ನಮ್ಮ ಸ್ವಂತ ಮನೆ ಯಾವುದು? ಪರಮಧಾಮ, ಶಾಂತಿಧಾಮ. ನ ಸಿರ್ಫ್ ಘರ್ ಲೇಕಿನ್ 6 बातें जो बाप के प्रति सुनाते हो वह सभी स्वतः ಸ್ಮೃತಿ ಮೇ रहती है. ಕೇವಲ ಮನೆ ಅಷ್ಟೇ ನೆನಪಿರೋದಿಲ್ಲ, 6 ಮಾತುಗಳು ಬಾಬಾನ ಪ್ರತಿಯಾಗಿ ಏನು ಹೇಳ್ತೀರೋ ಅವು ಸ್ವತಃ ಏನು ಬರ್ತವೆ? ಸ್ಮೃತಿನಲ್ಲಿ ಬರ್ತವೆ. ಏನು 6 ಮಾತುಗಳು ಏನು ಹೇಳ್ತಾರೆ ನೋಡೋಣ ಬಾಬಾ. तो जैसे बाप का परिचय देने के लिए सारों पे सुनाते हो उसमें सारा ज्ञान आ जाता है. ಪರಮಾತ್ಮನ ಪರಿಚಯ ಕೊಡುವಾಗ ಅದನ್ನು ಸಾರ ರೂಪದಲ್ಲಿ ಹೇಳ್ತೀರಾ. ಆ ಸಾರದ ಜ್ಞಾನ ಆ ಜಾತಾ ಹೇ ವಹ ಸಾರ್ 6 ಬಾತೋ ಮೇ ಸುನಾತೆ. ಆ ಸಾರಾಂಶವನ್ನು 6 ಮಾತುಗಳಲ್ಲಿ ಹೇಳಿಬಿಡ್ತೀರಾ. तो अपने को अगर मेहमान समझकर चलेंगे तो अपनी भी 6 बातें सदा स्मृति में रहेंगी. ತಮ್ಮನ್ನು ತಾವು ಅತಿಥಿ ಅಂತ ತಿಳ್ಕೊಂಡು ನಡೀತಾ ಇದ್ದರೆ ತಾವು ತಂದೆ ಸಮಾನ ಆಗಿರೋದ್ರಿಂದ ಆ ತಂದೆಯ 6 ಸ್ಮೃತಿಗಳು ಕೂಡ ಇರ್ತವೆ. ನಾಮ್ ಸರ್ವೋತ್ತಮ ಬ್ರಾಹ್ಮಣ ಹೇ, ನಮ್ಮ ಹೆಸರೇನಿದೆ? ಸರ್ವರಲ್ಲಿ ಉತ್ತಮ ಬ್ರಾಹ್ಮಣಾತ್ಮ. ರೂಪ್ ಸಾಲಿಗ್ರಾಮ್ ಹೇ, ಹೆಂಗೆ ಬಾಬಂದು ಶಿವಲಿಂಗ ಇದೆಯೋ ನಮ್ಮ ರೂಪನೇನು? ಶಿವಲಿಂಗ, ಸಾಲಿಗ್ರಾಮ್. ಇಸಿ ಪ್ರಕಾರ ಸೆ ಸಮಯ ಕಿ ಸ್ಮೃತಿ. ನೆಕ್ಸ್ಟ್ ಏನು ನಿನ್ನೆ ಹೇಳಿದ್ರಲ್ಲ ಬಾಬಾ? 3 ಸಮಯ, ಸಂಕಲ್ಪ, ಮನಸ್ಸು, ಧನ್. 4 ಹೇಳಿದ್ರು ಬಾಬಾ. 4 ವ್ಯರ್ಥ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇವತ್ತು 6 ಮಾತುಗಳು ಹೇಳ್ತಾರೆ. ಒಂದು ಸರ್ವೋತ್ತಮ ಬ್ರಾಹ್ಮಣ ನಾನು, ಇನ್ನೊಂದು ನಾನು ರೂಪದಲ್ಲಿ ಸಾಲಿಗ್ರಾಮ, ಮತ್ತು ಸಮಯದ ಸ್ಮೃತಿ. ಇದು ಭಾಳ ಇಂಪಾರ್ಟೆಂಟ್. ಸಮಯ ಬೇರೆ ಯಾವುದೇ ಚಿಂತೆನಲ್ಲಿ ಬೇರೆ ವ್ಯರ್ಥ ಕರ್ಮಗಳಲ್ಲಿ ವೇಸ್ಟ್ ಮಾಡಬಾರ್ದು. ಘರ್ ಕಿ ಸ್ಮೃತಿ, ಮನೆಯ ನೆನಪು. ಕರ್ತವ್ಯ ಕಿ ಸ್ಮೃತಿ, ನನ್ನ ಕರ್ತವ್ಯ ಏನಾಗಿದೆ? ಈಶ್ವರ್ಯ ಸೇವೆ. ವರ್ಷೆ ಕಿ ಸ್ಮೃತಿ, ಆಸ್ತಿ ನೆನಪು. ಏನು ಆಸ್ತಿ ಸಿಗ್ತದೆ ನಮಗೆ? ಇಡೀ ವಿಶ್ವದ, ಸ್ವರ್ಗದಲ್ಲಿ ಇಡೀ ವಿಶ್ವದ ಮಹಾರಾಜನಿ ಆಗ್ತೀನಿ. ಸ್ವತಃ ಹಿ ರಹತಿ ಹೇ. 6 ಮಾತುಗಳ ನೆನಪಿರ್ತಾವೇನು? ಯಾವುದು? ಸರ್ವೋತ್ತಮ ಬ್ರಾಹ್ಮಣಾತ್ಮ ನಾನು, ನಾನಾತ್ಮ ಸಾಲಿಗ್ರಾಮ ಆಗಿದ್ದೀನಿ. ಸಮಯದ ಸ್ಮೃತಿ ಇರಬೇಕು, ಸ್ವಲ್ಪ ಸಮಯ ಇದೆ. ಮನೆ ಪರಮಧಾಮ, ಮನೆ ನೆನಪಿರಬೇಕು. ನಾನು ಈಶ್ವರ್ಯ ಸೇವಾಧಾರಿ, ಮತ್ತು ಆಸ್ತಿ ನೆನಪಿರಬೇಕು ಅಂತ ಹೇಳ್ತಾರೆ ಬಾಬಾ. सारा ज्ञान जो विस्तार में इतना समय सुना है वह सार रूप में आ जाता है.
ಇಲ್ಲಿ ತನಕ ಬಾಬಾ ಏನೇನು ಜ್ಞಾನ ಹೇಳ್ಕೊಂಡು ಬಂದಿದ್ದಾರೋ ಆ ಇಡೀ ಜ್ಞಾನದ ಸಾರ ಎಲ್ಲಿದೆ? ಈ 6 ಮಾತುಗಳಲ್ಲಿ ಇದೆ ಅಂತ ಹೇಳ್ತಾರೆ ಬಾಬಾ. ಜೋ ಭಿ ಬೋಲೆಂಗೆ ವ ಕರ್ಮ ಕರೆಂಗೆ ಉಸ್ಮೇ ಸಾರ್ ಭರಾ ಹೋಗಾ ಅಸಾರ್ ನಹಿ ಹೋಗಾ. ಏನೇ ಮಾತಾಡ್ರಿ, ಏನೇ ಕರ್ಮ ಮಾಡಿ ಅದರಲ್ಲಿ ಸಾರ ಇದ್ದರೆ, ಸಾರ ಅಂದ್ರೇನು? ಅರ್ಥದ ಅಂದರೆ ಈ 6 ಅರ್ಥಗಳಲ್ಲಿ ಇರಬೇಕು. ಯಾವ 6 ಅರ್ಥ ಹೇಳಿದ್ರೆ ಬಾಬಾ? ಮೇ ಬ್ರಾಹ್ಮಣ, ಸರ್ವೋತ್ತಮ ಬ್ರಾಹ್ಮಣ ಆತ್ಮ ಇದ್ದೀನಿ ಅಂತ ತಿಳ್ಕೊಂಡು ಕರ್ಮ ಮಾಡೋದು, ನಾನು ಸಾಲಿಗ್ರಾಮ ಅಂತ ಸ್ಮೃತಿನಲ್ಲಿ ಇಟ್ಕೊಂಡು ಮಾಡಬೇಕು, ಸಮಯದ ಸ್ಮೃತಿ, ಮನೆಯ ಸ್ಮೃತಿ, ಕರ್ತವ್ಯದ ಸ್ಮೃತಿ, ಆಸ್ತಿಯ ಸ್ಮೃತಿ, ಈ ಎಲ್ಲ ಸ್ಮೃತಿಗಳನ್ನ ಇಟ್ಕೊಂಡು ನಾನು ಕರ್ತವ್ಯ ಮಾಡಿದ್ದೆ ಆದರೆ, ಸೇವೆ ಮಾಡಿದ್ದಾದರೆ ಅದೇನಿರ್ತದೆ? ಅದರಲ್ಲಿ ಸಾರ ಇರ್ತದೆ. ಜೋ ಭಿ ಬೋಲೆಂಗೆ ವ ಕರ್ಮ ಕರೆಂಗೆ ಉಸ್ಪೇ ಸಾರ್ ಭರಾ ಹೋಗಾ ಅಸಾರ್ ನಹಿ ಹೋಗಾ. ಬಾಬಾ ಹೇಳ್ತಾರೆ ಅಸಾರ್ ಅರ್ಥಾತ್ ವ್ಯರ್ಥ. ಇವೆಲ್ಲ ಸ್ಮೃತಿ ಇದ್ದ ಕರ್ಮ ಮಾಡಿದರೆ ವ್ಯರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ತೋ ಆಪ್ಕೆ ಹರ್ ಬೋಲ್ ಹರ್ ಕರ್ಮ ಮೇ ಸಾರೆ ಜ್ಞಾನ ಕಾ ಸಾರ್ ಹೋನಾ ಚಾಹಿಯೇ. ಬಾಬಾ ಹೇಳ್ತಾರೆ ಒಂದೊಂದು ಮಾತು ಕೂಡ ಏನಿರಬೇಕು? ಬಾಬನ ಮಾತೇ ಮಾತಾಡಬೇಕು, ನಮ್ಮ ಮಾತೇನು ಮಾತಾಡೋಂಗಿಲ್ಲ ಇನ್ಮೇಲೆ. ಅದಕ್ಕೆ ಹೇಳ್ತಾರೆ ಬಾಬಾ ಪ್ರತಿಯೊಂದು ಕರ್ಮ ಏನಿರಬೇಕು? ಈಶ್ವರೀಯ ಸೇವಾರ್ಥದಲ್ಲೇ ಇರಬೇಕು. ವಹ ತಬ್ ಹೋಗಾ ಜಬ್ ಸಾರೆ ಜ್ಞಾನ ಕಾ ಸಾರ್ ಬುದ್ಧಿ ಮೇ ಹೋಗಾ. ಹಿಂಗೆ ಯಾವಾಗ ಆಗ್ತದೆ ಅಂತಂದರೆ ನಮ್ಮ ಬುದ್ಧಿನಲ್ಲಿ ಏನಿರಬೇಕು? ಜ್ಞಾನ ಇರಬೇಕು. ಸದಾ ನಶೆ ಮೇ ರಹನೆ ಸೆ ಹಿ ನಿಶಾನ ಲಗಾ ಸಕೆಂಗೆ. ಯಾವಾಗಲೂ ನಶೆ ಒಳಗಿದ್ರಷ್ಟೇ ನೀವು ಗುರಿ ಮುಟ್ಟಕ್ಕಾಗತ್ತೆ. ಅಗರ್ ನಶಾ ನಹಿ ತೋ ನಿಶಾನಾ ಹಿ ನಹಿ ಲಗ್ತಾ ಹೇ. ನಶೆ ಇಲ್ಲ ಅಂತಂದರೆ ಬಾಬಾ ಏನು ಹೇಳ್ತಾರೆ? ನಿಶಾನೇನೂ ಬಡಿಯೋದಿಲ್ಲ, ಗುರಿನೂ ಮುಟ್ಟಕ್ಕಾಗೋದಿಲ್ಲ. ಸಾರೆ ಜ್ಞಾನ ಕಾ ಸಾರ್ 6 ಶಬ್ದೋं में बुद्धि में आने से सारा ज्ञान रिवाइज हो जाता है. ಈ ಇಡೀ ಜ್ಞಾನ 6 ಮಾತುಗಳಲ್ಲಿ, 6 ಶಬ್ದಗಳಲ್ಲಿ ಬುದ್ಧಿನಲ್ಲಿ ಇದ್ದರೆ ಸಾರಾ ಜ್ಞಾನ, ಇಡೀ ಜ್ಞಾನ ಏನಾಗ್ಬಿಡ್ತದೆ? ರಿವೈಸ್ ಆಗಿಬಿಡ್ತದೆ. ತೋ ನಶಾ ಕಮ್ ಹೋನೆ ಕಾರಣ ನಿಶಾನ ಊಪರ್ ನೀಚೆ ಹೋ ಜಾತಾ ಹೇ. ಈ ನಶೆ ಇಲ್ಲದ ಕಾರಣ ನಿಶಾನ, ಗುರಿ ಏನಾಗತ್ತೆ? ಕೆಳಗ ಮೇಲೆ ಆಗ್ತದೆ. ಅಭಿ ಅಭಿ ಫುಲ್ ಫೋರ್ಸ್ ಮೇ ನಶಾ रहता, ಅಭಿ ಅಭಿ ಮಧ್ಯಮ ಹೋ ಜಾತಾ, ನೀಚೆ ಕಿ ಸ್ಟೇಜ್ ತೋ ಖತಮ್ ಹೋ ಗई ನಾ. ಈಗ ಭಾರಿ ನಶೆ ಇರ್ತದೆ, ಅಮೃತ ವೇಳೆ 4ರಿಂದ ಹೆಚ್ಚು ಕಡಿಮೆ 10 ತನಕ ನಶೆದಾಗಿರ್ತೀವಿ ನಾವು. ಬಾಬಾ 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 ಅಂತೇಳಿ ಆಮೇಲೆ ಮಧ್ಯಮದಲ್ಲಿ ಬರ್ತೀವಿ, ಆಮೇಲೆ ಕೆಳಗೆ ಬಂದುಬಿಡ್ತೀವಿ. ನೀಚೆ ಕಿ ಸ್ಟೇಜ್ ಕ್ಯಾ ಹೋತಿ ಹೇ? ಉಸ್ಕಿ ಅವಿದ್ಯಾ ಹೋನಿ ಚಾಹಿಯೇ. ಭಾಳ ಕನಿಷ್ಠ ಸ್ಥಿತಿ ಅಂದ್ರೇನು? ಅದರಿಂದ ಅವಿದ್ಯೆ ಆಗಬೇಕು ಅಂತಾರೆ ಬಾಬಾ. बाकी श्रेष्ठ और मध्यम की स्टेज, मध्य की स्टेज में आने के कारण रिजल्ट व निशाना भी मध्यम ही रहेगा. ಕೆಳಗಿನ ಸ್ಟೇಜ್ ಅಂತೂ ಬೇಡವೇ ಬೇಡ ಅಂತ ಹೇಳ್ತಾರೆ ಬಾಬಾ. ಮಧ್ಯಮದಲ್ಲಿ ಇದ್ರೂ ಕೂಡ ಏನಾಗ್ತದೆ? ರಿಸಲ್ಟ್ ಏನಾಗ್ತದೆ? ಅಷ್ಟಕ್ಕಷ್ಟೇ ಬರ್ತದೆ. वर्तमान समय अपनी स्मृति की स्टेज में सर्विस की स्टेज दोनों में अगर देखो तो रिजल्ट मध्यम दिखाई देती. ಸದ್ಯದ ಸಮಯದಲ್ಲಿ ನೋಡಿದರೆ ನಿಮ್ಮ ಸ್ಥಿತಿ ಏನಾಗಿದೆ? ಮಧ್ಯದಲ್ಲಿದ್ದೀರಾ ಅಂತ ಹೇಳ್ತಾರೆ. ರಿಸಲ್ಟು ಮಧ್ಯಮ ಇರ್ತದೆ. ಬಾಬಾ ಹೇಳ್ತಾರೆ ಬಾಕಿ ಜಿತ್ನಾ ಹೋನಾ ಚಾಹಿಯೇ ಉತ್ನಾ ನಹಿ ಹೇ. ಎಷ್ಟು ಆಗಬೇಕೋ ಅಷ್ಟು ನಿಮ್ಮದು ಪುರುಷಾರ್ಥ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಉಸ್ ಮಧ್ಯಮ रिजल्ट का मुख्य कारण यह है कि मध्यकाल के संस्कारों को अभी तक पूरी रीति भस्म नहीं किया है. ಮಧ್ಯಮ ರಿಸಲ್ಟ್ ಯಾಕಿದೆ? ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಮಧ್ಯಕಾಲದ ಸಂಸ್ಕಾರಗಳು ಇನ್ನೂ ಪೂರ್ತಿ ಭಸ್ಮ ಆಗಿಲ್ಲ. तो यह मध्यकाल के संस्कार अर्थात द्वापर काल से लेकर जो देहाभिमान व कमजोरी के संस्कार भरते गए हैं उनके वश होने कारण मध्यम रिजल्ट दिखाई देती है. ಮಧ್ಯಕಾಲದ ಸಂಸ್ಕಾರ ಅಂತಂದರೆ ದ್ವಾಪರದಿಂದ ಏನು ಭಕ್ತಿ ಮಾಡಿದ್ದೀವಲ್ಲ, ಭಕ್ತಿ ಅಂದ್ರೇನು? ಬೇಕು ಬೇಕು ಅನ್ನೋ ಕಮ್ಜೋರಿ ಇದಲ್ಲ, ಅದಿನ ಹೋಗಿಲ್ಲ ಅಂತಾರೆ ಬಾಬಾ. ಅದಕ್ಕೆ ರಿಸಲ್ಟ್ ಏನಾಗ್ತದೆ?
मध्यम बರ್ತದೆ. कंप्लेन भी यही करते हैं कि चाहते नहीं हैं लेकिन संस्कार बहुत काल के होने कारण फिर हो जाता. ಏನು ಕಂಪ್ಲೇಂಟ್ ಮಾಡ್ತೀರಿ ಅಂತಂದರೆ, ಏನು ಮಾಡೋದು ಬಾಬಾ, ಇಷ್ಟ ಇಲ್ಲ ಖರೆ, ಆದರೆ ಭಾಳ ದಿವಸದ ಸಂಸ್ಕಾರ ಐತಿಯಲ್ಲ ಮತ್ತು ಬಂದುಬಿಡ್ತದೆ ಅಂತ ಹೇಳ್ತೀವಿ. तो इन मध्यकाल के संस्कारों को पूरी रीति भस्म नहीं किया है. डॉक्टर लोग भी बीमारी के जर्म्स को पूरी रीति ख़त्म करने की कोशिश करते हैं. ಬಾಬಾ ಹೇಳ್ತಾರೆ, ಮಧ್ಯಕಾಲದ ಸಂಸ್ಕಾರಗಳು ಸಂಪೂರ್ಣ ರೀತಿಯಲ್ಲಿ ಭಸ್ಮ ಆಗಿಲ್ಲ. ಡಾಕ್ಟ್ರ್ ಕೂಡ ಏನು ಮಾಡ್ತಾರೆ, ಆರಾಮ್ ತಪ್ಪಿದಾಗ ಕೀಟಾಣುಗಳು ಇನ್ನೂ ಸ್ವಲ್ಪ ಇದಾವು ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಸಂಪೂರ್ಣವಾಗಿ प्रयत्न पड़तिर्ತಾರೆ. अगर एक अंश भी रह जाता है तो अंश से वंश पैदा हो जाता है. ಸ್ವಲ್ಪ ಕೀಟಾಣು ಇದ್ದರೂ ವೈರಸ್ ಇದ್ದರೂ ಕೂಡ ಏನಾಗ್ತದೆ, ದೊಡ್ಡದಾಗಿ ಬೆಳೀತದೆ. तो इसी प्रकार मध्यकाल के संस्कार अंश रूप में भी होने कारण आज अंश है कल वंश हो जाता है. ಈಗ ಸ್ವಲ್ಪ ಇದೆ, ಮುಂದೆ ಅದೇ ಏನಾಗ್ಬಿಡ್ತದೆ, ದೊಡ್ಡದಾಗ್ಬಿಡ್ತದೆ. इसी के वशीभूत होने कारण जो श्रेष्ठ रिजल्ट निकलनी चाहिए वह नहीं निकलती. ಈ ರೀತಿ ನೀವು ಮಧ್ಯಕಾಲದ ಸಂಸ್ಕಾರಗಳ ವಶೀಭೂತ ಆಗಿರೋದ್ರಿಂದ ಏನು ಶ್ರೇಷ್ಠ ರಿಸಲ್ಟ್ ಬರಬೇಕೋ ಅದು ಬರ್ತಿಲ್ಲ. कोई से भी पूछो कि आप अपने आप से संतुष्ट, अपने पुरुषार्थ से, अपनी सर्विस से व अपने ब्राह्मण परिवार के संपर्क में से संतुष्ट हो तो सोचते हैं. ಕೇಳ್ರಿ, ಯಾರಿಗಾದ್ರೂ ಕೇಳ್ರಿ, ಎಲ್ಲರೂ ತಾವೇನಿದ್ದೀರ ಸಂತುಷ್ಟ ಇದ್ದೀರೇನು, ಬ್ರಾಹ್ಮಣ ಪರಿವಾರ ಜೊತೆ ಸಂತುಷ್ಟ ಇದ್ದೀರೇನು, ಸರ್ವಿಸ್ನಲ್ಲಿ ನಿಮಗೆ ಖುಷಿ ಇದೆ ಏನು. ಬಾಬಾ ಕೇಳ್ತಾರೆ, ಕೇಳ್ರಿ ಅವ್ರಿಗೆ. भले हाँ करते भी हैं लेकिन सोच कर करते हैं, ಫಲಕ್ ಸೆ ನಹಿ. ಹಾರಿ ಆರಾಮದೀವಿ ಅಂತ ಹೇಳ್ತೀವಿ, ಆದರೆ ಫಲಕ್ ಸೆ ಹೇಳೋದಿಲ್ಲ ಅಂತಾರೆ ಬಾಬಾ. तीनों में ही सर्व आत्माओं के द्वारा संतुष्टता का सर्टिफिकेट मिलना चाहिए. ನಮಗೆ ಈ ಮೂರರಲ್ಲಿ ಸರ್ಟಿಫಿಕೇಟ್ ಬೇಕು. ಯಾವುದೋ ಪುರುಷಾರ್ಥದಲ್ಲಿ ಸ್ವಯಂ ನಾನು ಸಂತುಷ್ಟ ಇದ್ದೀನೇನು, ಸರ್ವೀಸ್ನಲ್ಲಿ ಸಂತುಷ್ಟ ಇದ್ದೀನೇನು, ಸಂಪರ್ಕದಲ್ಲಿ ಎಲ್ಲರ ಸಂಪರ್ಕದ ಬ್ರಾಹ್ಮಣ ಪರಿವಾರದವ್ರು ನಮಗೆ ಸರ್ಟಿಫಿಕೇಟ್ ಕೊಡಬೇಕು, ಅದು ಬೇಕಂತಾರೆ ಬಾಬಾ. सर्टिफिकेट कोई कागज़ पर लिखत नहीं मिलेगा लेकिन हर एक द्वारा अनुभव होगा. ಸರ್ಟಿಫಿಕೇಟ್ ನಮಗೆ ಕಾಗದದಲ್ಲಿ ಬೇಕಾಗಿಲ್ಲ, ಪ್ರತಿಯೊಬ್ಬರು ಅನುಭವದಲ್ಲಿ ಹೇಳಬೇಕು. ऐसे सर्वात्माओं के संपर्क में अपने को संतुष्ट रखना व सर्व को संतुष्ट करना, इसी में ही जो विजयी बनते हैं वही अष्ट देवता विजयी रतन बनते हैं. ನಮಗೆಲ್ಲರೂ ಚಲೋ ಅನ್ಬೇಕು, ಆವಾಗ ನಾವೇನು ಹೇಳ್ತೀವಿ, अष्टरतन विजयी रतन ಅಂತ ಹೇಳಿಸ್ಕೊಳ್ತೀವಿ. दो बातें में ठीक हो जाते, बाकी जो यह तीसरी बात है उसमें यथाशक्ति और नंबरवार है. ಎರಡು ಮಾತುಗಳಲ್ಲಿ ठीक ಇದ್ದೀರಾ, ಮೂರನೇ ಮಾತಲ್ಲಿ ಸ್ವಲ್ಪ ಏನಿದೆ, नंबरवार. तो सभी बातों में नंबरवार, लेकिन इस बात में ज़्यादा है. अगर तीनों में संतुष्ट नहीं तो श्रेष्ठ व अष्टरत्नों में नहीं आ सकते. ಮೂರರಲ್ಲಿ ಏನಿರಬೇಕು, ಪಾಸ್ ಇರಬೇಕು, ಆವಾಗ ನೀವು ಅಷ್ಟರತನಗಳಲ್ಲಿ ಬರ್ತೀರಾ. ಪಾಸ್ ವಿದ ಆನರ್ ಆಗೋದ್ರಲ್ಲಿ ಎಲ್ಲರ ಮುಖಾಂತರ ಸಂತುಷ್ಟತೆಯ ಪಾಸ್ಪೋರ್ಟ್ ಮಿಲ್ನಾ ಚಾಹಿಯೇ, ಪಾಸ್ಪೋರ್ಟ್ ಸಿಗಬೇಕು ಅಂತಾರೆ ಬಾಬಾ. ಸಂಪರ್ಕ ಕಿ ಬಾತ್ ಮೇ ಕಮಿ ಪಡ್ ಜಾತಿ ಹೇ, ಸಂಪರ್ಕದಲ್ಲಿ ಬಂದಾಗ ನಿಮ್ಮದೇನಿದೆ, ಸಂತುಷ್ಟತಾ ಕಡಿಮೆ ಇದೆ. ಸಂಪರ್ಕ ಮೇ ಸಂತುಷ್ಟ रहने और संतुष्ट करने की बात में पास होने के लिए कौन सी मुख्य बात होनी चाहिए. ಸಂಪರ್ಕದಲ್ಲಿ ಸಂತುಷ್ಟ ಆಗಿರಬೇಕು ಅಂತಂದರೆ ಯಾವ ಮುಖ್ಯ ಮಾತು ಬೇಕಾಗ್ತದೆ. अनुभव के आधार से देखो, संपर्क में असंतुष्ट क्यों होते हैं. ಅನುಭವ ಮಾಡಿಕೊಳ್ಳ್ರಿ, ಸಂಪರ್ಕದಲ್ಲಿ ನೀವು ಸಂತುಷ್ಟ ಯಾಕಿಲ್ಲ. सर्व को संतुष्ट करने के लिए व अपने संपर्क को संतुष्ट करने के लिए व अपने संपर्क को श्रेष्ठ बनाने के लिए मुख्य बात अपने में सहन करने की व समाने की शक्ति होनी चाहिए. ಎಲ್ಲರಿಂದ ಎಲ್ಲ ಸಂಪರ್ಕದಲ್ಲಿ ನಾವು ಸಂತುಷ್ಟ ಆಗಬೇಕು ಅಂತಂದರೆ ಏನು ಬೇಕಂತಾರೆ ಬಾಬಾ, ಒಂದು ಸಹನ್ ಕರ್ನೆ ಕಿ ಶಕ್ತಿ, ಇನ್ನೊಂದು ಎಲ್ಲವನ್ನ
ಹೊಟ್ಟೆಗೆ ಹಾಕ್ಕೊಳ್ಳೋ ಶಕ್ತಿ ಬೇಕು. असंतुष्टता का कारण यह होता है जो कोई की वाणी व संस्कार व कर्म देखते हो वो अपने विवेक से यथार्थ नहीं लगता है, इसी कारण ऐसा बोल व कर्म हो जाता है. ಅಸಂತುಷ್ಟತೆಯ ಕಾರಣ ಏನು ಅಂತಂದರೆ, ಕೊಯ್ಕಿ ವಾಣಿ, ಯಾರ್ದಾದ್ರೂ ಮಾತು ಅವರ ಸಂಸ್ಕಾರಗಳನ್ನು ನೋಡಿದ ತಕ್ಷಣ ನಮ್ಮ ವಿವೇಕದಿಂದ ಏನಾಗ್ತದೆ, ಯಥಾರ್ಥ ಅನಿಸೋದಿಲ್ಲ. ಅದರ ಕಾರಣದಿಂದ ಮಾತು ಕರ್ಮ ಏನಾಗ್ಬಿಡ್ತವೆ, ಬೇರೆ ಆತ್ಮಗಳಿಗೆ ಅದು ಅಸಂತುಷ್ಟತ ಅನಿಸ್ಬಿಡ್ತದೆ. कोई का भी कोई संस्कार व शब्द व कर्म देख आप समझते हो यह यथार्थ नहीं है व नहीं होना चाहिए, फिर भी अगर उस समय समाने की व सहन करने की शक्तियाँ धारण करो तो आपकी सहन शक्ति व समाने की शक्ति ऑटोमेटिकली उसको अपने अयथार्थ चलन का साक्षात्कार कराएगी. ಪಾಪ ಹೇಳ್ತಾರೆ, ಒಂದು ವೇಳೆ ನೀವು ಅವ್ರ ಸಂಸ್ಕಾರ ನಾವು ಅಂದ್ಕೊಂಡಂಗೆ ಯಾರೂ ಇರೋದಿಲ್ಲ ಅಲ್ಲ. ಈಗ ಅವ್ರು ಅಂದ್ಕೊಂಡಂಗೆ ನಾವು ಅದೀವೇನು, ಮತ್ತು ನಾವು ಅಂದ್ಕೊಂಡಂಗೆ ಅವ್ರಕ್ಕೆ ಇರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಅವ್ರಿಗೆ ಏನೇ ಸಂಸ್ಕಾರ ಇರಲಿ, ಹೆಂಗೆ ಇರಲಿ, ಏನೇ ಇರಲಿ, ಅದನ್ನು ನಾವೇನು ಮಾಡಬೇಕಾಗ್ತದೆ, ಸಹನ್ ಮಾಡ್ಕೊಳ್ಬೇಕಾಗ್ತದೆ, ಸಮಾವೇಶ ಆಗ್ತದೆ. ಆವಾಗ ಅವ್ರು ಏನು ಮಾಡಿದ್ರು ನಮಗೇನು ಅನಿಸೋದಿಲ್ಲ, ಅದಕ್ಕೆ ಅಯಥಾರ್ಥ ಅನಿಸ್ಬಿಡ್ತದೆ. लेकिन होता क्या है, वाणी द्वारा व नैन चैन द्वारा उसको महसूस कराने व साक्षात्कार कराने लिए आप लोग भी अपने संस्कारों के वश हो जाते हो. इस कारण न स्वयं संतुष्ट न दूसरा संतुष्ट होता है. ಅವ್ರು ಏನು ಮಾಡ್ತಾರೋ ಅದನ್ನು ನಾವು ಪ್ರತ್ಯಕ್ಷ ಮಾಡೋಕ್ಕೆ ಹೋಗ್ತೀವಿ. ಅವ್ರು ಹಿಂಗೆ ಮಾಡಿದರು, ಹಂಗೆ ಮಾಡಿದರು, ಅದು ಬ್ಯಾಡ್ ಅಂತಾರೆ ಬಾಬಾ. ಹಂಗೆ ಮಾಡಿದರೆ ನೀವು ಸಂತುಷ್ಟ ಇರೋದಿಲ್ಲ, ಅವರು ಸಂತುಷ್ಟ ಇರೋದಿಲ್ಲ. ಅವ್ರು ಏನು ಮಾಡ್ತಾರೆ ಮಾಡಲಿ, ಸಾಕ್ಷಿಯಾಗಿ ನೋಡ್ತಾ ಹೋದರೆ ನಾವು ಸಂತುಷ್ಟ ಆಗಿರ್ತೀವಿ, ಅವರು ಸಂತುಷ್ಟ ಆಗ್ತಾರೆ. उसी समय अगर सामने की शक्ति हो तो उसके आधार से व सहन करने की शक्ति के आधार से उनके कर्म व संस्कार को थोड़े समय के लिए अवॉइड कर लो तो आपकी सहन शक्ति व समाने की शक्ति उस आत्मा के ऊपर संतुष्टता का बाण लगा सकती है. ಅವ್ರು ಏನ್ಯಾಕೆ ಮಾಡಲ್ಲ, ನಾವು ಸುಮ್ಮನೆ ಇದ್ದು ಶಾಂತಿದ್ದು ಸಹನೆ ಇದ್ದು ಅದನ್ನೆಲ್ಲ ಹೊಟ್ಟೆಯೊಳಗೆ ಹಾಕ್ಕೊಂಡ್ವಿ, ಆ ದೃಷ್ಟಿಯಿಂದ ಅವ್ರನ್ನ ನೋಡ್ತಾ ಹೋದರೆ ಅವ್ರು ಏನಾಗ್ಬಿಡ್ತಾರಂತೆ, ಸಂತುಷ್ಟ ಆಗಿಬಿಡ್ತಾರಂತೆ. ಯಾಕೆ ನಾವೇನು ಮಾಡಿರ್ತೀವಿ, ಎಲ್ಲವನ್ನ ಸಹಿಸ್ಕೊಂಡು ಸಂತುಷ್ಟತೆಯ ಬಾಣ ಹೊಡೆದಿರ್ತೀವಲ್ಲ, ಅವರು ಏನಾಗ್ಬಿಡ್ತಾರೆ, ಸಂತುಷ್ಟ ಆಗಿಬಿಡ್ತಾರೆ. ಆವಾಗ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ, ಏನು, ಪರಿವಾರ ಸೇ ಸಂತುಷ್ಟ. ಬಾಬಾ ಹೇಳ್ತಾರೆ, यह न होने कारण असंतुष्टता होती है, तो सभी के संपर्क में सर्व को संतुष्ट करने व संतुष्ट रहने के लिए यह दो गुण व दो शक्तियाँ बहुत आवश्यक है. यादो सहन करने की, समाने की शक्ति. इससे ही आपके गुण गायन होंगे. ನೀವು ಗುಣಗಳ ಗಾಯನಕ್ಕೆ ಯೋಗ್ಯ ಆಗಬೇಕು ಅಂದರೆ ಸಹನ ಶಕ್ತಿ ಬೇಕೇ ಬೇಕು, ಸಮಾನಕ್ಕೆ ಶಕ್ತಿ ಬೇಕೇ ಬೇಕು. ಅದರಲ್ಲಿ ನಮ್ಮದೇನು ಕಡಿಮೆ ಆಗೋದಿಲ್ಲ, ಭಲೆ ಏನಾಗ್ತದೆ, ಹೆಚ್ಚಾಗ್ತದೆ. ನಂದೇ ಆಗಲಿ ಅಂತಂದ್ರೆ, ಯಾವಾಗ ನಂದೇ ಆಗಲಿ ಅಂತ ಬಂತು ತಿಳ್ಕೊಬೇಕು ನಾನು ಕೆಳಗೆ ಬಿದ್ದೆ ಅಂತ. ಅದು ಬಾಬಾ ಹೇಳ್ತಾರೆ. ಲೇಕಿನ್ ಉಸಿ ಸಮಯಕ್ಕೆ ಹಾರ್, ಬಾಬಾ ಹೇಳ್ತಾರೆ, ಭಲೆ ಉಸಿ ಸಮಯ ವಿಜಯ ನಹಿ ದಿಖಾಯಿ ದೇಗಿ. ಆ ಸಮಯದಲ್ಲಿ ಅವ್ರದ್ದು ಗೆಲುವು ಅಂತ ಅನಿಸ್ಬೋದು, ನಮಗೆ ನಮ್ಮದು ಸೋಲು ಅನಿಸ್ಬೋದು. ಬಾಬಾ ಹೇಳ್ತಾರೆ, ಲೇಕಿನ್ ಉಸಿ ಸಮಯ ಕಿ ಹಾರ್ ಅನೇಕ ಜನ್ಮೋं के लिए आपके गले में हार डालेगी. ಈ ಜನ್ಮದಲ್ಲಿ ನೀವು ಅವ್ರಿಗೆ ಸೋತಿರ್ಬೋದು, ಅದರ ಮುಂದಿನ ಎಷ್ಟೋ ಜನ್ಮಗಳಲ್ಲಿ ಅವರು ನಿಮಗೇನು ಮಾಡ್ತಾರೆ, ಹಾರ ಹಾಕ್ತಾರೆ. ಬಾಬಾ ಹೇಳ್ತಾರೆ, ಇಸ್ಲಿಯೇ ಐಸಿ ಹಾರ್ ಕೋ ಭಿ ಜೀತ್ ಮಾನ್ನ ಚಾಹಿಯೇ. ಅದು ನಿಮ್ಮದು ಸೋಲಲ್ಲ, ಅದು ನಿಮ್ಮದೇನು ವಿಜಯ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ,
यह कमी होने कारण इस सब्जेक्ट में जितनी सफलता होनी चाहिए उतनी नहीं होती है. ಇದು ಕಡಿಮೆ ಇರೋದ್ರ ಕಾರಣ ಈ ಸಬ್ಜೆಕ್ಟ್ನಲ್ಲಿ ಎಷ್ಟು ಸಫಲತೆ ಆಗಬೇಕು ಅಷ್ಟು ಆಗ್ತಿಲ್ಲ. बुद्धि में नॉलेज होते हुए भी किस समय किस रूप से किसको नॉलेज व युक्ति से बात देनी है वह भी समझ होनी चाहिए. समझते हैं मैंने उनको शिक्षा दी लेकिन समय नहीं है, उनकी समर्थी नहीं है तो वह शिक्षा का काम नहीं करती है. ಬಾಬಾ ಹೇಳ್ತಾರೆ ಈ ಜ್ಞಾನದನ್ನು ಯುಕ್ತಿಯಿಂದ ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಯುಕ್ತಿಯಿಂದ ತಿಳಿಸ್ಬೇಕು. ಅದರಿಂದ ಮೈನೆ ಉನ್ಕೆ ಶಿಕ್ಷಾ ದಿ, ನಾನು ಅವ್ರಿಗೆ ಶಿಕ್ಷಣ ಕೊಟ್ಟಿದ್ದೀನಿ. ಲೇಕಿನ್ ಸಮಯ ನಹಿ ಹೈ, ಟೈಮ್ ಇಲ್ಲ. ಉನ್ಕಿ ಸಮರ್ಥಿ ನಹಿ ಹೈ ತೋ ವಹ ಶಿಕ್ಷಾ ಕಾ ಕಾಮ್ ನಹಿ ಕರ್ತಿ. ಆ ಸಮರ್ಥ ಇಲ್ಲ, ಶಕ್ತಿ ಇಲ್ಲ ಅಂತಂದರೆ ಆ ಶಿಕ್ಷಣ ಅದು ಕೆಲಸ ಮಾಡೋದಿಲ್ಲ. जैसे धरती देखकर और समय देखकर बीज बोया जाता है तो सफलता भी निकलती है. ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ, ಏನೂ ಇಲ್ಲ, ಹಾಗೆ ಹೇಳ್ಕೊತ ಹೋದ್ರೆ ಅವ್ರಿಗೆ ತಲೆಗೆ ಹೋಗೋದಿಲ್ಲ. ಆ ಆತ್ಮ ಅನ್ನೋ ಭೂಮಿ ಫಲವತ್ತಿರಬೇಕು. ಆವಾಗ ನಾವು ಬೀಜ ಬಿತ್ತಿದ್ರೆ ಏನಾಗುತ್ತೆ. ಲೇಕಿನ್ ಸಮಯ ನಹಿ ಹೈ. ಬಾಬಾ ಹೇಳ್ತಾರೆ समय न होगा वह धरनी ठीक नहीं होगी तो फिर भले कितना भी बड़ी क्वालिटी का बीज हो लेकिन फिर वह फल नहीं निकलेगा. ಬಾಬಾ ಹೇಳ್ತಾರೆ ಎಷ್ಟೇ ನೀವು ಜ್ಞಾನ, ಕ್ವಾಲಿಟಿ ಜ್ಞಾನ ಅಂದರೆ ಒಳ್ಳೆ ಬೀಜ, ಭೂಮಿ ಫಲವತ್ತಿಲ್ಲ ಅಂದರೆ ಬೇಕಾದಂತೂ ಒಳ್ಳೆ ಬೀಜ ಬಿತ್ತಿದರೆ ಫಲ ಸಿಗೋದಿಲ್ಲ. इसी रीति ज्ञान के पॉइंट्स व शिक्षा व युक्ति देनी है तो धरनी और समय को देखना है. ಬಾಬಾ ಹೇಳ್ತಾರೆ ಏನೇ ಶಿಕ್ಷಣ ಕೊಡಬೇಕು ಅಂತಂದರೆ ಆ ಭೂಮಿ ಹೆಂಗಿದೆ ಅಂತ ನೋಡಬೇಕು. समझा? तो वर्तमान समय सर्वश्रेष्ठ आत्माओं को व महावीरनियों को इसी विशेष पुरुषार्थ तरफ अटेंशन देना चाहिए. यही महावीरता है. संतुष्ट को संतुष्ट रखना महावीरता नहीं है. संतुष्ट ಇದ್ದವರನ್ನು ಸಂತುಷ್ಟ ಮಾಡೋದೇನು ಮಹಾನಿದೆ ಅಂತಾರೆ ಬಾಬಾ. ಸ್ನೇಹಿ ಕೋ ಸ್ನೇಹ ದೇನ ಮಹಾವೀರತಾ ನಹಿ. ಸ್ನೇಹದಿಂದ ಇರೋರಿಗೆ ಸ್ನೇಹ ಕೊಡೋದೇ ದೊಡ್ಡದಲ್ಲ. ಯಾರು ನಮ್ಮ ಜೊತೆ ಸ್ನೇಹ ಇಲ್ವೋ ಬಾಬಾ ಹೇಳ್ತಾರೆ संतुष्ट को संतुष्ट रखना महावीरता नहीं है. स्नेही को स्नेह देना महावीरता नहीं. सहयोग की साथ सहयोगी बनना महावीरता नहीं. लेकिन जैसे अपकारियों पर भी उपकार करते हैं, कोई कितना भी असहयोगी बने अपने सहयोग की शक्ति से सहयोगी असहयोगी को सहयोगी बनाना है. इसको महावीरता कहा जाता है. ऐसे नहीं कि इस कारण से यह नहीं होता है. ಇಲ್ಲ ನಾವು ಕೊಡ್ತೀವಿ ಅವ್ರಿಗೆ ಹಿಂಗದಾರ ಅವ್ರಿಗೆ ನಾವು ಸಹಯೋಗ ಕೊಡೋಕ್ಕೆ ಆಗೋದಿಲ್ಲ, ಹಂಗೆ ಹೇಳಂಗಿಲ್ಲ. यह आगे नहीं बढ़ता है तब यह नहीं होता है. वह बढ़े व न बढ़े. ಏನು ಮಾಡಿದ್ರು ಅವ್ರಿಗೆ ಎಷ್ಟು ಹೇಳಿದ್ರು ಮುಂದೆ ಬರೋದೇ ಇಲ್ಲ. ಅವ್ರು ಮುಂದೆ ಬರದೇ ಇರಲಿ. आप तो बढ़ सकते हो ना. ಆ ಸಹಯೋಗ ಕೊಡೋದ್ರಿಂದ ಅವ್ರು ಮುಂದೆ ಹೋಗ್ತಾರಂತಲ್ಲ ಅದು ಅರ್ಥ. ಅವ್ರು ಹೋಗ್ತಾರ ಬಿಡ್ತಾರ ಅವ್ರ ಡ್ರಾಮಾ ಅದು. ಇಲ್ಲಿ ನಾನೇನಾಗ್ಬಿಡ್ತೀನಿ, ನಾನು ಮುಂದೆ ಬರ್ತೀನಿ. ऐसे समझना चाहिए कि यह भी संबंध का स्नेह है. कोई संबंधी अगर कोई बात में कमज़ोर होता है तो कमज़ोर को कमज़ोर समझ छोड़ देना मर्यादा नहीं. ಯಾರಾದರೂ ಸಂಬಂಧಿಕರು ಸಂಬಂಧದಲ್ಲಿ ಬಂದಾಗ ಅವ್ರು ವೀಕ್ ಇದ್ದಾರೆ ಅಂತೇಳಿ ಬಿಟ್ಬಿಡ್ತೀವೇನು? ಏನು ಮಾಡ್ತೀವಿ ಮತ್ತೆ? ಅವ್ರನ್ನ ಮತ್ತೆ ಕರ್ಕೋತೀವಿ, ತಿಳಿಸಿ ಹೇಳ್ತೀವಿ ಅಲ್ಲ. ಬಾಬಾ ಹೇಳ್ತಾರೆ कमज़ोर समझ छोड़ देना मर्यादा नहीं कही जाती है. मर्यादा नहीं कही जाती है. ईश्वरीय मर्यादा वही है जो कमज़ोर को कमज़ोर समझ छोड़ न दे. कमज़ोर इದ್ದವರನ್ನು कमज़ोर ಅಂತ ಬಿಟ್ಬಿಡೋದಿಲ್ಲ. लेकिन उसको भले देकर भलेवान बनावे और साथी बनाकर ऐसे कमज़ोर को
हाई जंप देने योग्य बनावे तब कहेंगे महावीर। तो इस सब्जेक्ट के ऊपर अटेंशन रखने से फिर जो भी सर्विस के प्लान्स बनाते हो वह पॉइंट्स निकालते हो, वह सर्विस के प्लान्स रूपी जेवरों में यह हीरे चमक जाएंगी। ಅದಕ್ಕೆ ಬಾಬಾ ಹೇಳ್ತಾರೆ, ಈ ಸಬ್ಜೆಕ್ಟದ ಮೇಲೆ ಅಟೆನ್ಷನ್ ಇಟ್ಕೊಂಡು ಸರ್ವಿಸ್ ಪ್ಲ್ಯಾನ್ಸ್ ಮಾಡ್ತಾ ಹೋಗಿ ಪಾಯಿಂಟ್ಸ್ ಸಿಗ್ತಾ ಹೋಗ್ತವೆ. ಈ ಸರ್ವಿಸ್ ಪ್ಲ್ಯಾನ್ಸ್ ರೂಪ್ ಏನು ಮಾಡಬೇಕು, ಜೇವರು ಅಂತಂದ್ರೇನು, ಆಭರಣಗಳು. ಏನು ಪಾಯಿಂಟ್ಸನ್ನು ಆಭರಣಗಳನ್ನು ಹಾಕ್ಕೊಂಡು ಏನು ಮಾಡಬೇಕು, ಹೀರೆ ಚಮಕ್ ಜಾಯಂಗೆ. ಆಭರಣಗಳ ಯಾಕೆ ಹಾಕ್ಕೊತೀವೋ, ಹೊಳಿಲಂತ ಹಾಕ್ಕೊತೀವಲ್ಲ. ಬಾಬಾ ಹೇಳ್ತಾರೆ, ಸಿರ್ಫ್ ಸೋನಾ ದೂರ್ ಸೆ ಇತನಿ ಆಕರ್ಷಣೆ ನಹಿ ಕರ್ತಾ ಹೈ. ಬರೀ ಬಂಗಾರ ಆದ್ರೆ ದೂರಿಂದ ಆಕರ್ಷಣೆ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅದರಲ್ಲಿ ಮಿಕ್ಸ್ ಮಾಡ್ತಾರೆ. बाबा ಹೇಳ್ತಾರೆ, अगर सोने के अंदर हीरा होता है तो वह दूर से ही अपने तरफ आकर्षित करता है. प्लान्स बनाते हो वह तो भले बनाओ, लेकिन प्लान में यह जो हीरा है उसको हर एक अपने आप में लगाकर फिर प्लान को प्रैक्टिकल में करो तो फिर सारे विश्व में जो आवाज़ फैलाने चाहते हो उसमें सफलता मिल सकेगी. दूर दूर की आत्माएं इस हीरे पर आकर्षित हो जाएंगी. समझा? ಯಾಕಂದರೆ ಎಲ್ಲೆಲ್ಲೋ ಕೂತಿದ್ದಾವೆ ಆತ್ಮಗಳು. ಆ ಎಲ್ಲ ಆತ್ಮಗಳನ್ನು ಏನು ಮಾಡಬೇಕಾಗಿದೆ, ನಾವು ಕರ್ಕೊಂಡು ಬರಬೇಕಾಗಿದೆ. ಅಚ್ಚಾ. ಓಂ ಶಾಂತಿ.